ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ರವೀಂದ್ರ ಭಟ್ಕಳ್ ಅವರು ಭಾರ್ಗವಿ ಹತ್ರ ಇವತ್ತು ನಾನೇ ಹೋಗಿ GPಯನ್ನು ಕರೆದು ಬರ್ತೀನಿ, ಯಾಕಂದರೆ ಇದು ನಮ್ಮಿಂದ ಶುರುವಾಗಿದ್ದು ನಮ್ಮಿಂದಾನೇ ಕೊನೆ ಆಗಲಿ ಅಂತ ಹೇಳ್ತಾರೆ. ಆದರೆ ಭಾರ್ಗವಿ ಮಾತ್ರ ಇಲ್ಲಪ್ಪ, ನೀವು ಹೋದರೆ ಖಂಡಿತ ನಿಮಗೆ ಅಪಾಯ ಆಗತ್ತೆ, ಅವರು ತೊಂದರೆ ಮಾಡ್ತಾರೆ, ಜೊತೆಗೆ ಅವಮಾನ ಮಾಡ್ತಾರೆ ಅಂತ. ಇಲ್ಲ ಮಗಳ, ಆ ರೀತಿ ಏನಾಗಲ್ಲ, ನಾನು ಹೋಗಿ ಬರ್ತೀನಿ ಕರೆದು ನಿಮ್ಮ ಮುಂಚೆ ಅಂತ ಹೇಳ್ತಾರೆ. ಹಾಗಾಗಿ ತಾಂಬೂಲವನ್ನು ತೆಗೆದುಕೊಂಡು ಇಲ್ಲಿ ರವೀಂದ್ರ ಭಟ್ಕಳ್ ಹಾಗೆ ಅನ್ನಪೂರ್ಣ ಇಬ್ಬರು ಕೂಡ GP ಮನೆಗೆ ಹೋಗ್ತಿದ್ದಾರೆ. ಅಲ್ಲಿ GP ಮನೆಗೆ ಹೋಗ್ತಿದ್ದಾಗೆ ರವೀಂದ್ರ ಭಟ್ಕಳ್ ಅವರನ್ನು ನೋಡಿದ, ಏನಿದು ರವಿ, ಕೋರ್ಟಲ್ಲಿ ಗೆದ್ದೆ ಬೀಗ್ಬಿಟ್ಟೆ ಅಂತ ಮನೆ ತನಕ ಬಂದ್ಬಿಟ್ಯಾ ಅಂದಾಗ, ಇಲ್ಲ GP, ಯಾಕೆ ರೀತಿ ಎಲ್ಲ ಮಾತಾಡ್ತೀಯ, ನಾನು ಕೋರ್ಟಲ್ಲಿ ಅಷ್ಟೇ ನಿನ್ನ ವಿರೋಧಿ ಲಾಯರ್, ಆದರೆ ಇಲ್ಲಿಗೆ ನಾನು ಬಂದಿರೋದು ಕೋರ್ಟ್ ತೆಗೆದು, ಅದರ ಅರ್ಥ ನಾನು ನಿನ್ನ ಬೀಗನಾಗಿ ಇಲ್ಲಿಗೆ ಬಂದಿದ್ದೀನಿ. ನಮ್ಮಿಬ್ಬರ ನಡುವೆ ಏನೆಲ್ಲ ಆಗಿದೆಯೋ ಎಲ್ಲವನ್ನ ಕೂಡ ಮರ್ತು ಬಿಡೋಣ. ಸುಮ್ಮನೆ ಅದನ್ನು ಇಟ್ಕೊಂಡು ನೀನು ಜುಟ್ಟು ಸಾಧಿಸ್ತಾ ಹೋದರೆ ಸುಮ್ಮನೆ ನಮ್ಮ ಮಕ್ಕಳ ಜೀವನ ಹಾಳಾಗಿಬಿಡತ್ತೆ. ಬೇಡ, ಅದು ಎಲ್ಲದಕ್ಕೂ ಕೂಡ ಕೊನೆ ಆಡಬೇಕು ಅಂತಲೇ ಬಂದಿರೋದು ನಾನು ಇಲ್ಲಿಗೆ. ನಮ್ಮ ಮನೆಯಲ್ಲಿ ಮಕ್ಕಳು ಷಷ್ಠಿ ಪೂರ್ತಿ ಸಮಾರಂಭವನ್ನು ನನಗೆ ಇಟ್ಕೊಂಡಿದ್ದಾರೆ. ಆ ಒಂದು ಫಂಕ್ಷನ್ಗೆ ನೀನು ಮತ್ತು ನಿನ್ನ ಕುಟುಂಬ ಸಮೇತ ಬರಬೇಕು ಅಂತ ಹೇಳ್ತಾರೆ. ಈ ಕಡೆ GP, ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಮನೆ ಫ್ಯಾಮಿಲಿ ಫಂಕ್ಷನ್ಗೆ ನಾವು ಯಾರು ಬರೋದಿಲ್ಲ, ಹೋಗ್ತಾ ಇರು ಅಂತ ಹೇಳಿ ಕುತ್ತಿಗೆ ಹಿಡಿದು ಹೊರಗಡೆ ದಬ್ತಾರೆ. ತದನಂತರ ಇಲ್ಲಿ ರವೀಂದ್ರ ಮತ್ತು ಅನ್ನಪೂರ್ಣವರು ಮನೆಗೆ ಬರ್ತಾರೆ. ಅರ್ಜುನ್ ಭಾರ್ಗವಿಗೆ ವಿಷಯ ಗೊತ್ತಾಗುತ್ತೆ, ತುಂಬ ವಿಚಾರ ಮಾಡ್ಕೋತಾರೆ. ಜೊತೆಗೆ ಇದರ ನಡುವೆ ರವೀಂದ್ರ ಭಟ್ಕಳ್ ಹಾಗೆ ಭಾರ್ಗವಿ ನೈಟಲ್ಲಿ ಬರಬೇಕಿದ್ರೆ ಮಾತಾಡಿಕೊಂಡು ಹಿಂದುಗಡೆಯಿಂದ ಒಂದು ಕಪ್ಪು ಗಾಡಿ ಬರ್ತದೆ, ಕಾರ್, ಅದರಲ್ಲಿ ಅನಾಮಿಕಾ ಲೇಡಿ ಕೂಡ ಇದ್ದಾರೆ. ಮೊದಲೇ ಹೇಳಿದರು ರವೀಂದ್ರ ಭಟ್ಕಳ್ ಕಥೆಯನ್ನು ಮುಗಿಸ್ತೀನಿ ಅಂತ, ಆದರೆ ಕೊನೆಗೂ ರವೀಂದ್ರ ಭಟ್ಕಳ್ ಹಾಗೆ ಮಗಳು ಭಾರ್ಗವಿ ಇಬ್ಬರ ಕಥೆಯನ್ನು ಕೂಡ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ. ಬಿಕಾಸ್ ಇವತ್ತು ರವೀಂದ್ರ ಭಟ್ಕಳ್ ಅವರು ವಾದ ಮಾಡ್ತಿರ್ತಕ್ಕಂಥ ಆ ಒಂದು ಹೆಣ್ಮಕ್ಳ ಕೇಸ್ ಕೂಡ ಅವರಿಗೆ ಸಂಬಂಧಪಟ್ಟದ್ದಾಗಿದೆ. ಹಾಗಾಗಿ ತಮ್ಮ ಬುಡಕ್ಕೆ ಬರ್ಬೋದು, ತಮ್ಮ ಕತೆ ಅಂತ್ಯ ಆಗ್ಬಿಡತ್ತೆ ಅನ್ನೋ ಕಾರಣಕ್ಕೆ ರವೀಂದ್ರ ಭಟ್ಕಳ್ ಹಾಗೆ ಭಾರ್ಗವಿಗೆ ಆಕ್ಸಿಡೆಂಟ್ ಮಾಡೋಕೆ ಮುಂದಾಗ್ತಿದ್ದಾರೆ. ಇದರ ನಡುವೆ ಕಾರ್ ಬಂದು ಗುದ್ದುತ್ತದೆ ಅನ್ನೋ ವಿಷಯ ರವೀಂದ್ರ ಅವ್ರಿಗೆ ಗೊತ್ತಾಗಿದ್ದ ತಡ ಮಗಳನ್ನು ಬಚಾವಾಗಿ ಅವರು ಸಾವನ್ನಪ್ಪುತ್ತಾರೆ. ಹಾಗಿದ್ರೆ ಕೊನೆಗೂ ಭಾರ್ಗವಿ ತನ್ನ ತಂದೆಯನ್ನು ಕಳ್ಕೊತಿದ್ದಾಳೆ ಅಂತಲೇ ಹೇಳ್ಬೋದು. ಭಾರ್ಗವಿ ಕಣ್ಮುಂದನೆ ಅಪ್ಪನ ಮರಣ ಸಂಭವಿಸ್ತದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ